ಎಸ್, ನೀವು ಇಲ್ಲಿ ನೋಡ್ಬೋದು ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೊಗೊಂಡಿದೆ. ಏನಂದರೆ SBI ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆಗಿನ ವ್ಯವಹಾರ ಬಂದ್. ನೋಡಿರ್ಬೋದು ರಾಜ್ಯ ಸರ್ಕಾರದ ಮಹತ್ವದ ತೀರ್ಮಾನ. ಯಾಕಂದರೆ ಠೇವಣಿ ಮರುಪಾವತಿ ಪ್ರಕ್ರಿಯೆಯಲ್ಲಿ ವಂಚನೆ ಅಕ್ರಮ ಪ್ರಕರಣಗಳ ಹಿನ್ನೆಲೆ ಕರ್ನಾಟಕ ಸರ್ಕಾರದ ಮಹತ್ವದ ತೀರ್ಮಾನ. ಏನಾಗಿದೆ, ಠೇವಣಿ ಅಂದರೆ FD ರಿಲೇಟೆಡ್ FDಯಲ್ಲಿ ಏನೋ ಮೋಸ ಆಗಿದೆ ಅಂತ ಹೇಳಿ ಈ ನಿರ್ಧಾರ ತೊಗೊಂಡಿದ್ದಾರೆ. ನೀವು ನೋಡ್ಬೋದು ಠೇವಣಿ ಮರುಪಾವತಿ ಪ್ರಕ್ರಿಯೆಯಲ್ಲಿ ವಂಚನೆ ಅಕ್ರಮಗಳ ಪ್ರಕರಣ ಹಿನ್ನೆಲೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅನುಮೋದನೆಯೊಂದಿಗೆ ಆರ್ಥಿಕ ಇಲಾಖೆ ಕಾರ್ಯದರ್ಶಿ PC ಜಾಫರ್ ಈ ಸುತ್ತೋಲೆ ಹೊರಡಿಸಿದ್ದಾರೆ. ನಾನು ಆ ನೋಟಿಫಿಕೇಷನ್ನ ತೋರಿಸ್ತೇನೆ. ಅದರಂತೆ ಸರ್ಕಾರದ ಎಲ್ಲ ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಈ ಅಕೌಂಟ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಈ ಸುತ್ತೋಲೆ ಹೊರಡಿಸಿದ್ದಾರೆ. ಇದರ ಪ್ರಕಾರ ಹಿನ್ನೆಲೆ ಭಾರತೀಯ ಸ್ಟೇಟ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಎಲ್ಲ ಖಾತೆಗಳು ರಾಜ್ಯ ಸರ್ಕಾರದ ಇಲಾಖೆ ಖಾತೆಗಳು ಏನಿದೆ, ಸಾರ್ವಜನಿಕ ಉದ್ಯಮಗಳು, ನಿಗಮಗಳು, ಮಂಡಳಿಗಳು, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು, ಮತ್ತಿತರ ಸಂಸ್ಥೆಗಳ ನಡುವೆ ಎಲ್ಲ ಠೇವಣಿ ಮತ್ತು ಹೂಡಿಕೆಗಳು ತಕ್ಷಣದಿಂದ ಹಿಂದಕ್ಕೆ ಪಡೆಯುವುದು ಮತ್ತು ಇನ್ನು ಮುಂದೆ ಸರದಿ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯ ಠೇವಣಿ ಹೂಡಿಕೆ ಮಾಡಬಾರದು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಇದನ್ನು ಏನಂತ ಹೇಳಿದ್ದಾರೆ. ಮತ್ತು ಈ ಲಗತ್ತಿನ ನಮೂನೆಯಲ್ಲಿ ದಿನಾಂಕ 20/9/2024 ಸರ್ಕಾರ ಉಪ ಕಾರ್ಯದರ್ಶಿ ಅವ್ರಿಗೆ ಇಲಾಖೆಗೆ ಕೋರಲಾಗಿದೆ. ಅಂದರೆ ನೆಕ್ಸ್ಟ್ ಮಂತ್ 20ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಯಾವುದೆಲ್ಲ ಅಂದರೆ ಗೌರ್ಮೆಂಟ್ಸ್ ಏನಿದೆ, ಗೌರ್ಮೆಂಟ್ ಅಕೌಂಟ್ ಅದನ್ನು ಏನಾದರೂ FD ಇಟ್ಟಿದ್ರೆ ಅದನ್ನು ಇಮಿಡಿಯೇಟಾಗಿ ವಾಪಸ್ ತೊಗೋಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಇದು ನೋಡ್ಬೋದು ನೀವು. ರಾಜ್ಯ ಸರ್ಕಾರ ನೋಡಿ, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು. ಈ ಸುತ್ತೋಲೆ. ಏನಾದರೂ ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಆ್ಯಡ್ ಮಾಡಿರ್ತೀನಿ, ನೀವು ಕಂಪ್ಲೀಟಾಗಿ ಓದ್ಬೋದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.